ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು 21 ದಿನ ಕಳೆಯಿತು. ಮಾಸ್ ರೇಪಿಸ್ಟ್ ಅತ್ಯಾಚಾರದ ಆರೋಪವನ್ನ ಹೊತ್ತುಕೊಂಡಿರುವ ಸನ್ಮಾನ್ಯರಾದ ಪ್ರಜ್ವಲ್ ರೇವಣ್ಣ ಮಾತ್ರ ಕಾಣಿಸ್ತಾನೆ ಇಲ್ಲ, ಸುಳಿವೂ ಇಲ್ಲ. ಜೈಲು ಕೋರ್ಟು ಅಂತ ಪಾಪ HD ರೇವಣ್ಣ ಓಡಾಡ್ತಾ ಇದ್ದಾರೆ. ತಂದೆ ಜೈಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ, ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಆದರೆ ಇಡೀ ಪ್ರಕರಣದ ಕಿಂಗ್ ಪಿನ್ 21 ದಿನ ಆಯ್ತು, ಇನ್ನೂ ಇಲ್ಲ. ಮೋಸ್ಟ್ ವಾಂಟೆಡ್ ಪ್ರಜ್ವಲ್ ಕೈಗೆ ಸಿಗದೆ ಸುತ್ತಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ. ದೇಶ ಬಿಟ್ಟು ಹೋಗಿ 21 ದಿನ ಕಳೀತು. ವಿಚಾರಣೆಗೆ ಗೈರಾಗಿದ್ದಾನೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ 3 FIR ದಾಖಲಾಗಿದೆ. 2 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ. ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದ್ರೂ ಕೂಡ ಭಾರತಕ್ಕೆ ಇನ್ನೂ ಪ್ರಜ್ವಲ್ ಬರೋ ಸುಳಿವೇ ಇಲ್ಲ. 21 ದಿನ ಕಳೀತು. 21 ದಿನ ಮಾಸ್ ರೇಪಿಸ್ಟ್, 1-2 ಅಲ್ಲ, ಮಾಸ್ ರೇಪಿಸ್ಟ್. 3 FIRಗಳು, 2 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ. ಇನ್ನೂ ಒಂದಷ್ಟು ಜನ ಹೊರಗೆ ಬರ್ತಾ ಇಲ್ಲ, ತಮಗಾದಂತಹ ಅನ್ಯಾಯವನ್ನು ಹೇಳ್ತಾ ಇಲ್ಲ. ಒಂದು ವೇಳೆ ಎಲ್ಲರೂ ತಮ್ಮ ತಮ್ಮ ಅನ್ಯಾಯವನ್ನು ಹೇಳಿದ್ರೆ, ಕಂಪ್ಲೇಂಟ್ ಕೊಟ್ರೆ ಈ FIRಗಳ ಸಂಖ್ಯೆ 1000ಕ್ಕೂ ಹೆಚ್ಚಾಗುತ್ತೆ, 1000ಕ್ಕೂ ಹೆಚ್ಚು. ಇಂಥ ಒಬ್ಬ ಪರಮ ಆಗಿ ನೀವು ಏನು ಬೇಕಾದನ್ನು ಸೇರಿಸ್ಕೊಳ್ಳಿ ಮುಂದಕ್ಕೆ, ಅಂಥ ಮನುಷ್ಯ ಇನ್ನೂ ಕೂಡ ಬಂದಿಲ್ಲ, ಸುಳಿವೇ ಇಲ್ಲ. ರಾತ್ರಿ ವಕೀಲರ ಜೊತೆ HD ರೇವಣ್ಣ ಮಹತ್ವದ ಚರ್ಚೆ ಮಾಡಿದ್ದಾರೆ. ರೇವಣ್ಣ ಕುಟುಂಬಕ್ಕೆ ಹಿರಿಯ ವಕೀಲ CV ನಾಗೇಶ್ ಒಂದು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ರೇವಣ್ಣ ಅವರು CV ನಾಗೇಶ್ ಅವರನ್ನ ಭೇಟಿ ಆಗ್ತಾರೆ, ಹಿರಿಯ ವಕೀಲರನ್ನ ಭೇಟಿ ಆಗ್ತಾರೆ, ಅವರಲ್ಲಿ ಸಲಹೆಯನ್ನ ಪಡಿತಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ವಕೀಲರು ಕೊಟ್ಟಿದ್ದಾರೆ. ಏನು ಅಂತ, ದೇಶ ಬಿಟ್ಟು ಹೋಗಿ 21 ದಿನ ಕಳೆದರೂ ವಿಚಾರಣೆಗೆ ಇನ್ನೂ ಹಾಜರಾಗಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ 3 FIR ದಾಖಲಾಗಿದೆ. ಅದೂ ಕೂಡ ಬಹಳ ಅತ್ಯಾಚಾರ ಪ್ರಕರಣದಂತ ಗಂಭೀರ ಪ್ರಕರಣ ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗದೆ ದಿನ ಕಳೆದರೆ ಮತ್ತಷ್ಟು ಸಂಕಷ್ಟ ಜಾಸ್ತಿ ಆಗುತ್ತೆ, ಕಾನೂನು ಉಲ್ಲಂಘನೆ ಮಾಡದಂತಾಗತ್ತೆ ಅಂತ ಹೇಳಿದಾರಂತೆ. ಇದರಿಂದಾಗಿ ಮುಂದೆ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಪ್ರಜ್ವಲ್ಗೆ ಈ ಬಗ್ಗೆ ಮನವರಿಕೆ ಮಾಡಿಕೊಡಿ, ಬೇಗ ಕರೆಸ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಕುಟುಂಬದವರ ಸಂಪರ್ಕದಲ್ಲಿ ಇದ್ದರೆ ಆದಷ್ಟು ಬೇಗ ಪ್ರಜ್ವಲ್ ಅನ್ನ ಕರೆಸೋದು ಒಳ್ಳೆಯದು. ರೇವಣ್ಣ ಕುಟುಂಬಕ್ಕೆ CV ನಾಗೇಶ್ ಅವರು ಹಿರಿಯ ವಕೀಲರು ಸಲಹೆಯನ್ನು ಕೊಟ್ಟಿದ್ದಾರೆ. ನೋಡ್ರಪ್ಪ, ಇಷ್ಟು ನೋಟಿಸ್ ಕೊಟ್ಟಾಯ್ತು, ಬಣ್ಣ ಬಣ್ಣದ ನೋಟಿಸ್ಗಳನ್ನು ಕೊಟ್ಟಾಯ್ತು, ಎಲ್ಲ ಆತನನ್ನ ಕರೆ ತರುವುದಕ್ಕೆ ಪ್ರಯತ್ನಗಳಾಗ್ತಾ ಇದೆ, ಇನ್ನೂ ಬರಲಿಲ್ಲ. ಕಾನೂನನ್ನ ಎಷ್ಟು ಹೆಚ್ಚಾಗಿ ಉಲ್ಲಂಘನೆ ಮಾಡ್ತಾರೋ ಅಷ್ಟು ಶಿಕ್ಷೆಯ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. SITಯ ಕೈಗೆ ಒಂದು ಸ್ಟ್ರಾಂಗ್ ಆದಂಥ ಎವಿಡೆನ್ಸ್ ಸಿಕ್ಕಂತಾಗತ್ತೆ. ಇದನ್ನು ಬರ್ತಾನೆ ಇಲ್ಲ, ಯಾವ ವಿಚಾರಣೆಗೂ ಬರ್ತಾ ಇಲ್ಲ, ಈ ಥರದನ್ನ ಹೇಳಬಹುದು. ಹಾಗಾಗಿ ಸಂಕಷ್ಟ ಹೆಚ್ಚಬಹುದು ಅಂತ ನಾಗೇಶ್ ಸಲಹೆ ಕೊಟ್ಟಿದ್ದಾರಂತೆ. ಮಂಜುನಾಥ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಇಲ್ಲಿ ಇಷ್ಟೆಲ್ಲ ಪ್ರಕರಣಗಳಾಗ್ತಾ ಇದೆ. ರೇವಣ್ಣ ಅವರು ಜೈಲಿಗೆ ಹೋಗಿ ಬಂದ್ರು, ಕೋರ್ಟ್ಗೆ ಹೋಗಿ ಬಂದ್ರು, ಅಲಿತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಪ್ರಜ್ವಲ್ ರೇವಣ್ಣ ಮಾತ್ರ ಕಾಣಿಸ್ಕೊಳ್ತಾ ಇಲ್ಲ. ಎಷ್ಟು ದಿನ ಡಿಲೇ ಮಾಡ್ತಾರೆ ಅಷ್ಟು ಕಾನೂನಿನ ಕುಣಿಕೆ ಮತ್ತಷ್ಟು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬಿಗಿ ಆಗ್ತಾ ಹೋಗುತ್ತೆ ಅವರಿಗೆ ಅಂತ ಏನೆಲ್ಲ ಸಲಹೆ ಕೊಟ್ಟಿದ್ದಾರೆ ವಕೀಲರು. ಗುಡ್ ಮಾರ್ನಿಂಗ್ ವಾಸ್ತವ. ಏನು ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂತ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನು ಸಲಹೆಯನ್ನ ಹಿರಿಯ ವಕೀಲರಾದಂತ CV ನಾಗೇಶ್ ಅವರು ಅವರ ಕುಟುಂಬಸ್ಥರಿಗೆ ಕೊಟ್ಟಿರ್ತಕ್ಕಂಥದ್ದು, ಏನು ಲೈಂಗಿಕ ದೌರ್ಜನ್ಯ ಅಡಿ ಜೊತೆಗೆ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಸೇರಿದಂತ ರೇವಣ್ಣ ಅವರು ಬಿಡುಗಡೆದಂತ ಬಳಿಕ ಅವರು ವಕೀಲರನ್ನ ಸಂಪರ್ಕ ಮಾಡಿದಾಗ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ 21 ದಿನಗಳು ಸಹ ಕಳೆದಿದೆ ಪ್ರಜ್ವಲ್ ರೇವಣ್ಣ ದೇಶ ತೊರೆದು, ಆದ್ರೆ ವಿಚಾರಣೆಗೆ ಬರ್ತೀವಿ ಅಂತಕ್ಕಂತ ಒಂದು ರೀಸನ್ ಅನ್ನ ಕೊಟ್ಟಿದ್ರು. ಬಳಿಕ ಯಾವುದೇ ರೀತಿಯಾದಂತ ಒಂದು ಸುಳಿವನ್ನ ಕೊಡದೆ 21 ದಿನಗಳಿಂದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆ ಮಾಡಿಸ್ಕೊಂಡಿದ್ದಾರೆ. ಒಂದು ಕಡೆ SIT ಅದನ್ನೇ ಬಂಡವಾಳ ಮಾಡಿಕೊಂಡು CBI ಬ್ಲೂ ಕಲರ್ ನೋಟಿಸ್ ಮುಖಾಂತರ ಒಂದು ತೀವ್ರ ಶೋಧವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾನೂನು ಸಮರಕ್ಕೂ ಸಹ ಮುಂದಾಗಿದೆ. ಈಗಾಗಲೇ ತುಂಬಾ ದಿನಗಳಾಗಿರತಕ್ಕಂತ ಹಿನ್ನೆಲೆಯಲ್ಲಿ ಆತ ವಿಚಾರಣೆಗೂ ಸ್ಪಂದಿಸ್ತಾ ಇಲ್ಲ, ಜೊತೆಗೆ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಸುಳಿವಿಲ್ಲ. ಹೀಗಾಗಿ ಆತನನ್ನ ಬಂಧನ ಮಾಡೋದಕ್ಕೆ ವಾರೆಂಟ್ ಅನ್ನ ಇಶ್ಯೂ ಮಾಡಬೇಕು, ಜೊತೆಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಬೇಕಾದಂತ ಕಾನೂನು ಪ್ರಕ್ರಿಯೆಯನ್ನ SIT ತಂಡ ಒಂದು ಕಡೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ಈಗ ಏನು 2ನೇ ಪ್ರಕರಣ ಅಂದ್ರೆ, ಮೊದಲನೇ ಪ್ರಕರಣದಲ್ಲಿ ನಿನ್ನೆಷ್ಟೇ ರೇವಣ್ಣ ಅವರು ಜಾಮೀನು ಪಡೆಯುವುದಕ್ಕೆ 42ನೇ ACM ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲಿ ವಿಚಾರಣೆ ನಡೆಯತಕ್ಕಂತ ಸಂದರ್ಭದಲ್ಲಿ SIT ಪರ ವಕೀಲರು ಇದೇ ಒಂದು ಆರೋಪವನ್ನ ಸಹ ಅಲ್ಲಿ ಮಾಡಿರ್ತಕ್ಕಂಥದ್ರ ಪ್ರಕರಣದಲ್ಲಿ ಇವರ ಪುತ್ರ ಈಗಾಗಲೇ ದೇಶವನ್ನ ತೊರೆದಿದ್ದಾರೆ.
ಇವರಿಗೂ ಸಹ ಜಾಮೀನನ್ನ ಕೊಟ್ರೆ ಇವರು ಸಹ ದೇಶವನ್ನು ತೊರೆಬಹುದು ಅಂತಕ್ಕಂತ ಒಂದು ಆರೋಪವನ್ನ ಆಕ್ಷೇಪಣೆಯನ್ನ ಕಳೆದ ಕಿಡ್ನಾಪ್ ಕೇಸ್ ನಲ್ಲೂ ಸಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ನಡೆದಂತ ಹೊಳೆನರಸೀಪುರ ಪ್ರಕರಣದಲ್ಲೂ ಸಹ ಅದೇ ರೀತಿಯಾದಂತ ಆಕ್ಷೇಪವನ್ನ SPP ಅಂದ್ರೆ SIT ಪರ ವಾದ ಮಂಡಿಸ್ತಕ್ಕಂತ SPP ಗಳು ಅದನ್ನ ಮಂಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿರಿಯ ವಕೀಲರಾದಂತ CV ನಾಗೇಶ್ ಅವರು ರೇವಣ್ಣ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅವರ ಕುಟುಂಬಸ್ಥರಿಗೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಆತನನ್ನ ವಾಪಸ್ ಬರೋದಕ್ಕೆ ಹೇಳಿ ಕಾನೂನಲ್ಲಿ ತಾವು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಂದು ಶರಣಾಗತಿ ಆದ್ರೆ ಆಗ್ತಕ್ಕಂತ ಶಿಕ್ಷೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗುತ್ತೆ. ಇಲ್ಲಂತಂದ್ರೆ SIT ತಂಡ ಈಗಾಗಲೇ ಸಿದ್ಧಪಡಿಸಿಕೊಂಡಿರ್ತಕ್ಕಂತ ಒಂದು ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ. ನಂತರ ಬೆಳವಣಿಗೆಗಳು ಸಹ ದೊಡ್ಡದು ಮಟ್ಟದಾಗುತ್ತೆ, ಕಾನೂನು ಪ್ರಕ್ರಿಯೆ ಸಹ ಸ್ವಲ್ಪ ಕಠಿಣವಾಗುತ್ತೆ. ಹೀಗಾಗಿ ಅದನ್ನ ಸಡಿಲ ರೂಪಕ್ಕೆ ತರಬೇಕಾದ್ರೆ ಪ್ರಜ್ವಲ್ ರೇವಣ್ಣವನ್ನ ವಾಪಸ್ ಕರೆಸಿ ಅಂತಕ್ಕಂತ ಒಂದು ಸಲಹೆಯನ್ನು ಸಹ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರು ಸ್ವೀಕರಿಸ್ತಾರೆ ಅಥವಾ ಮಾಹಿತಿಯನ್ನ ಕೊಡ್ತಾರೆ, ಆದಷ್ಟು ಬೇಗ ಕರೆಸ್ತಾರ ಅಥವಾ ಏನಾದ್ರು ಬೇರೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಅದೇ ರೀತಿಯಾಗಿ ಅವರು ಕಾನೂನು ಹೋರಾಟವನ್ನ ನಡೆಸ್ತಾರ. ಯಾಕಂದ್ರೆ ಇಲ್ಲಿವರೆಗೂ ಎಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಅವರು ಒಂದು ಆಂಟಿಸಿಪೇಟರಿ ಬೇಲ್ಗೂ ಸಹ ಒಂದು ಅರ್ಜಿಯನ್ನು ಹಾಕಿಲ್ಲ. ಹಾಗಾಗಿ ಮುಂದೆ ಯಾವ ರೀತಿಯಾಗಿ ಅವರು ಕಾನೂನು ಹೋರಾಟವನ್ನ ಮಾಡ್ತಾರೆ, ಹಿರಿಯ ವಕೀಲರು ಹೇಳಿದಾಗೆ ಅವರನ್ನ ಕರೆಸ್ತಾರ, ಇವೆಲ್ಲವನ್ನ ನೋಡ್ಬೇಕಾಗುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.